ವಿಜಯಪುರ ಸಿಂದಗಿ ಪಟ್ಟಣದಲ್ಲಿ 84 ಕುಟುಂಬಗಳು ನಿರಾಶ್ರಿತರ ಪರವಾಗಿ ಸರ್ಕಾರವಿದೆ. ಸ್ಥಳೀಯ ಶಾಸಕರು ಸಹ ಅವರ ಧ್ವನಿಯಾಗಿ ಅವರ ನೆರವಿಗೆ ನಿಂತಿದ್ದಾರೆ. ಆದರೆ ಈ ವಿಷಯದಲ್ಲಿ ಬಿಜೆಪಿ ರಾಜಕಾರಣ ಮಾಡುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಂದಗಿ ಪಟ್ಟಣದಲ್ಲಿ ನ್ಯಾಯಾಲಯದ ಆದೇಶದ ಕಾರಣದಿಂದ 84 ಜನ ಕುಟುಂಬಗಳು ಮನೆ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಈ ಕುಟುಂಬಗಳ ಜತೆಗೆ ಕಾಂಗ್ರೆಸ್ ಪಕ್ಷ, ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಇದ್ದಾರೆ. ಆದರೆ ಈ ವಿಷಯವನ್ನು ಬಿಜೆಪಿಯವರು ರಾಜಕೀಯಗೊಳಿಸುತ್ತಿದ್ದಾರೆ. ಇದರ ಬದಲಿಗೆ ಈ ವಿಷಯದಲ್ಲಿ ಪರಿಹಾರ, ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಲು ಅವರು ಆಸಕ್ತಿ ತೋರಬೇಕು ಹೊರತು ಜನರ ತೊಂದರೆಯಲ್ಲಿ ರಾಜಕಾರಣ ಮಾಡಬಾರದು ಎಂದರು. ಪುರಸಭೆ ಕೊಟ್ಟಿರುವ ಜಾಗ ವ್ಯಾಜ್ಯ ಸುಮಾರು ದಿನಗಳಿಂದ ನ್ಯಾಯಾಲಯದಲ್ಲಿತ್ತು. ಈಗ ನ್ಯಾಯಾಲಯವು ಅರ್ಜಿ ಸಲ್ಲಿಸಿದ ವ್ಯಕ್ತಿಯ ಜಾಗ ಸೇರಿದೆ ಎಂದು ತೀರ್ಪು ಕೊಟ್ಟಿದೆ. ಈ ಕುರಿತು ದಾಖಲೆಗಳನ್ನು ನ್ಯಾಯಾಲಯ ಪರಿಶೀಲನೆ ಮಾಡಿ ಆದೇಶ ನೀಡಿದೆ. ಇದರ ನಂತರ ಶಾಸಕರು 84 ಕುಟುಂಬಗಳಿಗೆ ಸರ್ಕಾರಿ ಯೋಜನೆಗಳಲ್ಲಿ ನಿವೇಶನ, ಮನೆ ಕಟ್ಟಿಸಿಕೊಡುವ ಹಾಗೂ ಮನಗೂಳಿ ಫೌಂಡೇಶನ್ನಿಂದ 25,000 ರೂಪಾಯಿ ಪರಿಹಾರ ಕೊಡುವ ಭರವಸೆ ನೀಡಿದ್ದಾರೆ. ಆರಂಭದಲ್ಲಿ ಕುಟುಂಬಸ್ಥರು ಸಹ ಇದಕ್ಕೆ ಒಪ್ಪಿಕೊಂಡಿದ್ದರು. ಆದರೆ ಬಿಜೆಪಿಯವರು ರಾಜಕೀಯಗೊಳಿಸಿ ನಿರಾಶ್ರಿತರು ಹೋರಾಟ ಮುಂದುವರಿಸಲು ಕಾರಣರಾಗಿದ್ದಾರೆ. ಅಲ್ಲದೆ ಶಾಸಕರು, ಸಚಿವರು ಹಾಗೂ ಸರ್ಕಾರಕ್ಕೆ ಬೈಯುವುದರಿಂದ ಯಾವುದೇ ಲಾಭವಾಗುವುದಿಲ್ಲ. ಬಿಜೆಪಿಯವರಿಂದ ನಿರಾಶ್ರಿತರ ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವೈಜನಾಥ್ ಖರ್ಪೂರ್ಮಠ್, ಚಾಂದ್ ಸಾಬ್ ಗಡಗಲಾವ್, ಕೃಷ್ಣ ಕಾಮಟೆ, ಎಂಎ ಮುಲ್ಲಾ, ವಸಂತ್ ಹೋನಮೋಡೆ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲಾ ಎಲ್ಲ ಮಾಧ್ಯಮ ವರದಿಗಾರರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿ, ನನ್ನೊಂದಿಗೆ ಈ ಗೋಷ್ಠಿಯಲ್ಲಿ ಭಾಗವಹಿಸಿರುವ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಹಿರಿಯ ಉಪಾಧ್ಯಕ್ಷರಾದ ಶ್ರೀಯುತ ವೈಜನಾಥ್ ಖರ್ಪೂರ್ಮಠ್ ಅವರೇ, ಇನ್ನೋರ್ವ ಹಿರಿಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಚಾಂದ್ ಸಾಬ್ ಗಡಗಲಾವ್ ಅವರೇ, ನಮ್ಮ ಜಿಲ್ಲೆಯ ಮೀನುಗಾರರ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಅವರೇ, ಅದೇ ರೀತಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಸಂತ್ ಹೋನಮೋಡೆ ಅವರೇ, ಜಾಕೀರ್ ಮುಲ್ಲಾ ಅವರೇ, ಇನ್ನೋರ್ವ ಬಿಜೆಪಿ ಜಿಲ್ಲಾ ನೂತನವಾಗಿ ವಿಚಾರ ಸಮಿತಿಯ ಅಧ್ಯಕ್ಷರಾದಂಥ ಗದ್ದೆ ಅವರೇ, ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ, ಸಿಂದಗಿ ಪಟ್ಟಣದಲ್ಲಿ ಸುಮಾರು ದಿನಗಳಿಂದ 84 ಜನ ವಸತಿ ಕಳೆದುಕೊಂಡಂಥ ನಿರಾಶ್ರಿತ ಫಲಾನುಭವಿಗಳು ಹೋರಾಟವನ್ನು ಮಾಡುತ್ತಿದ್ದಾರೆ. ಇದನ್ನು ಆ ನೊಂದ ಕುಟುಂಬಸ್ಥರ ಜೊತೆಗೆ ನಮ್ಮ ಪಕ್ಷ, ಆ ಭಾಗದ ನಮ್ಮ ಪಕ್ಷದ ಶಾಸಕರು, ಸರ್ಕಾರ ಯಾವತ್ತೂ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ರಾಜಕೀಯಕ್ಕೆ ಬಳಸಿಕೊಂಡು ವಿನಾಕಾರಣ ಅಲ್ಲಿರ್ತಕ್ಕಂಥ ಮುಗ್ಧ ಫಲಾನುಭವಿಗಳಿಗೆ ತಪ್ಪು ಕಲ್ಪನೆಗಳನ್ನು ಕೊಡುವುದರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು, ಅಲ್ಲಿರ್ತಕ್ಕಂಥ ಶಾಸಕರನ್ನು ಟೀಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೂ, ಜಿಲ್ಲಾ ಅಧ್ಯಕ್ಷರಿಗೂ ನಾನು ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಯಾರೇ ಸಂಕಷ್ಟಕ್ಕೆ ಈಡಾದಾಗ ಸರ್ಕಾರ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ನಾವು ರಾಜಕೀಯ ಬೆರೆಸದೆ ಅವರಿಗೆ ನಿಜವಾಗಿ ಪರಿಹಾರವನ್ನು ಕೊಡಿಸುವಲ್ಲಿ ನಾವು ನೀವು ಪ್ರಯತ್ನ ಮಾಡಬೇಕು ಅಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತು ಸುಮಾರು 25 ವರ್ಷಗಳ ಹಿಂದೆ ಸಿಂದಗಿ ಪುರಸಭೆಯಿಂದ ನಿವೇಶನಗಳನ್ನು ಪಡೆದುಕೊಂಡು ಅದರಲ್ಲಿ 84 ಜನರಲ್ಲಿ ಸುಮಾರು 14 ಜನ ಕಟ್ಟಡಗಳನ್ನು ನಿರ್ಮಿಸಿ ಅಲ್ಲಿ ವಾಸಿಸುತ್ತಿರುವುದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಆದರೆ ಆ ಪುರಸಭೆ ಕೊಟ್ಟಂಥ ನಿವೇಶನದ ಜಾಗ ಸುಮಾರು ದಿನಗಳಿಂದ
ಇವತ್ತು ಅಲ್ಲಿಯ ಸ್ಥಳೀಯ ಸರ್ಕಾರ ಅಥವಾ ಸಂಸ್ಥೆ ಅವರನ್ನು ತೆರವುಗೊಳಿಸಿದ್ದಾರೆ ಹೊರತು ಅಲ್ಲಿರ್ತಕ್ಕಂಥ ಶಾಸಕರಾಗಲಿ ಸಚಿವರಾಗಲಿ ಸರ್ಕಾರ ಆಗಲಿ ಇದರಲ್ಲಿ ಏನೂ ಇಲ್ಲ. ಒಂದು ನ್ಯಾಯಾಲಯಕ್ಕೆ ಒಬ್ಬ ವ್ಯಕ್ತಿ ಭೂ ನಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಕೋರ್ಟ್ಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಹೋದಾಗ ಕೋರ್ಟ್ ಸುಮಾರು ವರ್ಷಗಳ ಕಾಲ ಅದನ್ನು ಪರಿಶೀಲನೆ ಮಾಡಿ ಅವನ ಪರವಾಗಿ ತೀರ್ಮಾನ ಇಟ್ಟು ಅಷ್ಟೇ ಅಲ್ಲ ಆ ಸ್ಥಳೀಯ ಸಂಘ ಸಂಸ್ಥೆಗೆ ಆ ನಿವೇಶನವನ್ನು ಖಾಲಿ ಮಾಡ್ತಕ್ಕಂಥ ಕೊಡಬೇಕು ಅಂತ ಹೇಳಿ ಆದೇಶ ಮಾಡ್ತು. ಅದರ ಪ್ರಕಾರ ಆಗಿದೆ. ಇದು ಆದ ತಕ್ಷಣ ಆ ಭಾಗದ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಶ್ರೀಯುತ ಅಶೋಕ್ ಮನಗುಳಿ ಅವರು ತ್ವರಿತಗತಿಯಲ್ಲಿ ಒಂದು ಪುರಸಭೆ ಅಧಿಕಾರಿಗಳ ಸಭೆಯನ್ನು ಕರೆದು 84 ಜನ ನಿರಾಶ್ರಿತರಾಗಿದ್ದಾರೆ, ಇವರಿಗೇನಾದರೂ ನಾವು ಸೂರು ಒದಗಿಸಿಕೊಡ್ಬೇಕು ಅಂತ ಹೇಳಿ ಆ 84 ಜನರಿಗೆ ಮತ್ತೊಂದು ನಿವೇಶನವನ್ನು ಕೊಡಬೇಕು, ಸರ್ಕಾರದ ಯಾವುದೇ ಯೋಜನೆಯಲ್ಲಿ ಅವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತಕ್ಕಂಥ ನಿರ್ಣಯ ಮಾಡುವುದರ ಜೊತೆಗೆ ವೈಯಕ್ತಿಕವಾಗಿ ಅವರ ತಂದೆಯವರಾದಂಥ ಶ್ರೀ ಮನಗುಳಿ ಅವರ ಫೌಂಡೇಶನ್ನಿಂದ ತ್ವರಿತವಾಗಿ ವೈಯಕ್ತಿಕ ಪ್ರತಿಯೊಬ್ಬರಿಗೆ 25,000 ರೂಪಾಯಿಗಳನ್ನು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ಸಮಾಧಾನಪಡಿಸಿದ್ರು. ಆದರೆ ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಮತ್ತೆ BJP ಪ್ರೇರಣೆಯಿಂದ ಹೋರಾಟವನ್ನು ಮುಂದುವರಿಸಿದ್ದಾರೆ. ದಯಮಾಡಿ ನಾನು BJP ನಿಮಗೆ ಹೇಳ್ತೀನಿ, ಇದರಲ್ಲಿ ರಾಜಕೀಯ ಮಾಡಬೇಡ್ರಿ. ಮತ್ತು ಆ ಫಲಾನುಭವಿಗಳಲ್ಲಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಿಮಗಾದಂಥ ಅನ್ಯಾಯದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೇವೆ. ಸರ್ಕಾರ, ಸಚಿವರು, ಶಾಸಕರು, ಪಕ್ಷ ನಿಮ್ಮ ಜೊತೆಗಿದ್ದು ನಿಮಗೆ ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲ ಮುಂಚೂಣಿಯಲ್ಲಿ ಇದ್ದು ನಿಮಗೆ ಒಂದು ನ್ಯಾಯವನ್ನು ಕೊಡಿಸಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ವಿಷಯದ ಕುರಿತು ಏನಾದರೂ ತಾವು ಕೇಳಬಹುದು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಸ್ಥಳೀಯ ಸಂಸ್ಥೆ ಈ ಪುರಸಭೆ ಈಗ ಅದು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಆಡಳಿತದವರು ತ್ವರಿತ ಸಭೆ ಮಾಡಿದ್ದಾರೆ. ಅಧಿಕಾರಿಗಳು ಕೂತ್ಕೊಂಡು ಇಲ್ಲಿ ಪುರಸಭೆ ಎಲ್ಲಿ ಜಾಗ ಇದೆ, ಎಲ್ಲಿ ನಿವೇಶನ ಕುಲ ಇದ್ದವು, ಫಸ್ಟ್ ಪ್ರಯಾರಿಟಿ ಒಳಗೆ 84 ಜನರಿಗೆ ಕೊಡೋಣ ಮತ್ತು ಸರ್ಕಾರದ ಯಾವುದಾದ್ರೂ ಆಶ್ರಯ ಅಂಬೇಡ್ಕರ್ ಯಾವುದೋ ಯೋಜನೆ ಒಳಗೆ ಇವರಿಗೆಲ್ಲ ಮನೆ ಹಾಕಿಕೊಡೋಣ ಅಂತಕ್ಕಂಥ ತೀರ್ಮಾನ ತಗೊಂಡಿದ್ರೆ ಈಗ ಅವರೆಲ್ಲ ಕೆಲಸ ಮಾಡಕತ್ತಿದ್ದಾರೆ. ಮತ್ತು ಶಾಸಕರು ಸಹ ಅವ್ರ ತಂದೆಯವರ ಹೆಸರಿನಲ್ಲಿರ್ತಕ್ಕಂಥ ಫೌಂಡೇಶನ್ದಿಂದ ಇವತ್ತು ಒಮ್ಮಿಂದೊಮ್ಮೆ ಅವ್ರನ್ನ ತೆರವುಗೊಳಿಸಿದ್ರೆ ಅವ್ರು ಹೋಗಿ ಎಲ್ಲಿರಬೇಕು, ಮಿನಿಮಮ್ ಅವರಿಗೆ ಏನಾದರೂ ಆರ್ಥಿಕ ನೆರವು ಕೊಡೋಣ ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಕುಟುಂಬಗಳಿಗೂ 25,000 ರೂಪಾಯಿ ವೈಯಕ್ತಿಕವಾಗಿ ಅವರು ಸಹಾಯಧನ ಕೊಟ್ಟಿದ್ದಾರೆ. ಇದು ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ನೀವು ಏನಾದರೂ ಮತ್ತೆ ಶಾಸಕರಿಗೆ, ಜಿಲ್ಲಾ ಸಚಿವರಿಗೆ ಈ ವಿಷಯವನ್ನು ಹೇಳಿ ಇದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ದಯಮಾಡಿ ನೀವು ಕುತ್ಕೊಂಡು ಕಿಸಿದ್ರೆ ಸರ್ಕಾರಕ್ಕೆ ಬೇಯಿದಾಗಲಿ ವೈಯಕ್ತಿಕ ವ್ಯಕ್ತಿಗಳಿಗೆ ಆಗಲಿ ಪಕ್ಷಕ್ಕಾಗಿ ಟೀಕಾ ಮಾಡೋದ್ರಿಂದ ನಿಮಗೆ ಯಾವುದೇ ವೈಯಕ್ತಿಕ ಲಾಭ ಆಗೋದಿಲ್ಲ. ಮತ್ತು ಇಲ್ಲಿ ಯಾರೇ ಹೋದ್ರೆ ಅವ್ರಿಗೆ ಏನು ಬೇಕು ಅದನ್ನು ಹೇಳಬೇಕೇ ವಿನ ಇವತ್ತು ರಾಜಕೀಯ ಅದನ್ನು ಬಳಸ್ಕೊಂಡು ಕಿಸಿದ್ರೆ ಅವರು ಈ ರೀತಿ ಮಾಡಿದ್ದಾರೆ, ಅವರು ವೈಯಕ್ತಿಕ ಲಾಭಕ್ಕಾಗಿ ಅದನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮುಖಾಂತರ ಅವರು ತಪ್ಪು ದಾರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಕಿವಿ ಮಾತಾಡ್ತೀವಿ, ನೀವು ನಾವು ಜೊತೆಯಲ್ಲಿ ಕೂಡ್ಕೊಂಡೇ ಆ ಫಲಾನುಭವಿಗಳಿಗೆ ಒಳ್ಳೆಯದಾಗೋ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ನಮ್ಮ ವಿರೋಧ ಪಕ್ಷಗಳ ಮುಖಂಡರಿಗೆ ಹೇಳ್ತೀನಿ. ಇಷ್ಟಾದ್ರೂ ಕಾಂಗ್ರೆಸ್ ಅಲ್ಲಲ್ಲ ಮೈನಾರಿಟಿಯವರು ಅದಾರ ಅಂತಂದ್ರೆ ಅದು ಫಲಾನುಭವಿ ನನ್ನ ಈ ಜಾಗ ಹೋದವರು ಮೈನಾರಿಟಿಯವ್ರಿಗೆ ಅದಾರ. ಇವತ್ತು ಆ ಮನೆ ಈ ಒಳಗೆ ಇದ್ದಂಥ ವಾಸಿಸುವಂಥ ನಾಗರಿಕರು ಮೈನಾರಿಟಿ ಜನ ಅದಾರಂತಂದ್ರೆ ಆ 2 ಎಕರೆ 13 ಗುಂಟೆ ಜಾಗ ನಂದು ಅಂತೇಳಿ ಕೋರ್ಟಿಗೆ ಹೋಗಿ ಅದನ್ನು ಕೋರ್ಟ್ ಮುಖಾಂತರ ಅದನ್ನು ಸಕ್ಸಸ್ ಆಗಿ ಬಂದವರು ಮೈನಾರಿಟಿ ಆಗಿದ್ದಾರೆ. ಇಲ್ಲಿ ನಾವು ಯಾವುದೇ ಧರ್ಮ ಜಾತಿಗಳನ್ನು ತಗೋಬಾರ್ದು. ಅವರು ಮಾನವೀಯತೆ ದೃಷ್ಟಿಯಿಂದ ಅಂದು ಏನು ಸರ್ಕಾರ ಅದು ಬಿ ಕರಾಬು ಎ ಕರಾಬು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಾರದೆ ಅವರಿಗೆ ಹಕ್ಕುಪತ್ರಗಳನ್ನು ಕೊಟ್ಟು ತಪ್ಪು ಮಾಡಿ ಅದನ್ನೇ ಸರಿಯಾಗಿ ಕಾಗದ ಪತ್ರಗಳನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅದನ್ನು ವಾದವನ್ನು ಗೆಲ್ಲಬೇಕಾಗಿತ್ತು. ಈಗ ಸೋತಾರಂತಂದ್ರೆ ಅದು ಅಧಿಕಾರಿಗಳು ಇರಲಿ ಅಲ್ಲಿ
ನ್ಯಾಯಾಲಯದಲ್ಲಿ ಹೋರಾಟ ಮಾಡಿದವರು ಸೋತಿದ್ದಾರೆ. ಅವ್ರು ಯಾವೇ ಸೋತರು ಈಗ ಅಲ್ಲಿ ಆಗ್ತಕ್ಕಂಥ ಬಡವರಿಗೆ ಏನಾಗಬೇಕಾಗಿದೆ ಅಂದರೆ ಅದಕ್ಕೆ ತಕ್ಕಂಥ ಪರಿಹಾರ ಸಿಗಬೇಕಾಗಿದೆ, ಅವ್ರಿಗೆ ಪುನರ್ವಸತಿ ಬೇಕಾಗ್ಯದ.